ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಶನಿವಾರ ಮತ್ತು ಭಾನುವಾರದ ಬ್ಲಾಗ್ ಆಗಿರುತ್ತೆ, ಅಂದರೆ ಹಬ್ಬದ ದಿನದ ಬ್ಲಾಗು. ಇನ್ನು ನಾರ್ಮಲಾಗಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ನಾನು ಹೇಗೆ ಅಂದರೆ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಂಬಿಡ್ತೀನಿ, ಎಡಿಟು ಕೂಡ ಮಾಡ್ಕೊತೀನಿ. ಬಟ್ ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ. ಅಂದರೆ ಪಾಪು ಸ್ವಲ್ಪ ನಿದ್ದೆ ಮಾಡಿದಾಗ ಮಾತ್ರ ನನಗೆ ವಾಯ್ಸ್ ಓವರ್ ಕೊಡೋದಕ್ಕಾಗೋದು. ಅವ್ನು ಸ್ವಲ್ಪ ಬಂದು ಆವಾಗವಾಗ ಡಿಸ್ಟರ್ಬ್ ಮಾಡೋದು, ಅವನು ಕೂಡ ಮಾತಾಡೋದು ಆ ಥರ ಮಾಡ್ತಾ ಇರ್ತಾನೆ. ಅದರಿಂದ ಸ್ವಲ್ಪ ವಾಯ್ಸ್ ಓವರ್ ಕೊಡೋದು ಲೇಟ್ ಆಯಿತು. ಇನ್ನು ರಜಾ ಇದ್ದಿದ್ದರಿಂದ ನನ್ನ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ದರು. 3 ಡೇಸಿಂದ ಮನೇಲೇ ಇದ್ದಿದ್ದರಿಂದ ನನಗೆ ಈ ಥರ ಎಡಿಟ್ಟು ಮತ್ತು ವಾಯ್ಸ್ ಓವರ್ ಎಲ್ಲ ಕೊಡೋದಕ್ಕೆ ಟೈಮ್ ಆಗಲಿಲ್ಲ. ಅದರಿಂದ ಸ್ವಲ್ಪ ಲೇಟ್ ಕೂಡ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು. ಇವತ್ತು ಶನಿವಾರ ಅಲ್ವಾ, ಬೆಳಗ್ಗೆ ಇನ್ನು ಸ್ಕೂಲ್ ಇವತ್ತಿಂದ ರಜಾ, ಹಾಲಿಡೇ ಇದೆ. ಎಕ್ಸಾಮ್ಸ್ ಎಲ್ಲ ನಿನ್ನೆಗೆ ಮುಗೀತು ಅಮ್ಮಗೆ. ಅದರಿಂದ ಎದ್ದಿದ್ದು ಲೇಟ್ ಆಯಿತು. ಇನ್ನು ತಿಂಡಿಗೆ ಪಾಸ್ತಾ ಮಾಡ್ಕೊತಾ ಇದ್ದೀನಿ. ಯಾವಾಗಲೂ ಒಂದ್ಸಲ ಮಾಡ್ತಾ ಇರ್ತೀನಿ ಅಷ್ಟೇ. ಇವತ್ತು ಪಾಸ್ತಾ ಮ್ಯಾಕ್ರೋನಿ ಪಾಸ್ತಾ ಮಾಡ್ಕೊತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ಸಿಂಪಲಾಗಿ ಯಾವುದೇ ರೀತಿ ಸಾಸನ್ನ ಬಳಸದೆ ಮಾಡ್ಕೊತಾ ಇರೋದು ತುಂಬಾ ರುಚಿಯಾಗಿರುತ್ತೆ. ಫಸ್ಟಿಗೆ ಪಾಸ್ತಾನ ಒಂದು 10 ರಿಂದ 12 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಬೇಕು. ನಂತರ ಒಂದು 3 ಟೊಮೆಟೊನು ಕೂಡ 3 ರಿಂದ 4 ಟೊಮೆಟೊನು ಕೂಡ ಬಿಸಿನೀರಲ್ಲಿ ಸ್ವಲ್ಪ ಬೇಯಿಸ್ಬಿಟ್ಟು ಅದನ್ನ ಸಿಪ್ಪೆ ತೆಗೆದು ಪೇಸ್ಟ್ ಮಾಡಿ ಇಟ್ಕೊಬೇಕು. ಅಂದರೆ ತಣ್ಣಗಾದ್ಮೇಲೆ ಪೇಸ್ಟ್ ಮಾಡಿ ಇಟ್ಕೊಬೇಕು. ನಂತರ ಅದಕ್ಕೆ ಸ್ವಲ್ಪ ಪಾಸ್ತಾ ಕೂಡ ಎಲ್ಲ ಬೆಂದಮೇಲೆ ಅದನ್ನ ನೀಟಾಗಿ ಸೋಸ್ಕೊಂಡು ಇಟ್ಕೊಬೇಕು. ಇನ್ನು ಒಗ್ಗರಣೆಗೆ ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಬಟರ್ ಹಾಕೊಂಡಿದ್ದೀನಿ. ಬಟರ್ ಬದಲಿಗೆ ನೀವು ಆಯಿಲ್ ಕೂಡ ಯೂಸ್ ಮಾಡ್ಕೊಬೋದು. ಬಟರ್ ಹಾಕ್ಬಿಟ್ಟು ಅದಕ್ಕೆ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಂತರ ರುಬ್ಬಿಟ್ಕೊಂಡಿರೋ ಅಂಥ ಟೊಮೆಟೊ ಪೇಸ್ಟ್ನ ಕೂಡ ಹಾಕ್ಕೊತಾ ಇದ್ದೀನಿ, ಅಂದರೆ ಟೊಮೆಟೊ ಪ್ಯೂರಿ. ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಆರಿಗಾನೋ, ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ಉಪ್ಪು, ಒಂದು ಸ್ವಲ್ಪ ಮ್ಯಾಗಿ ಮಸಾಲಾನ ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಇದನ್ನು ಹಾಕ್ಬಿಟ್ಟು ಇದಕ್ಕೆ ನೀವು ಆಲ್ರೆಡಿ ನಾವು ಪಾಸ್ತಾ ಅಂದರೆ ಮ್ಯಾಕ್ರೋನಿ ಬೇಯಿಸ್ಕೊಳ್ಳೋದಕ್ಕೆ ಉಪ್ಪು ಹಾಕಿರೋದ್ರಿಂದ ಈಗ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇನ್ನು ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಗೆ ಹಸಿದೆ ರುಬ್ಕೊಂಡಿರ್ತೀವಲ್ವ, ಅದರಿಂದ ಈ ರೀತಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಒಂದು ಕುದಿ ಬಂದಮೇಲೆ ಬೇಯಿಸಿಟ್ಕೊಂಡಿರೋಂಥ ಮ್ಯಾಕ್ರೋನಿ ಅಂದರೆ ಪಾಸ್ತಾನ ಕೂಡ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಒಂದು ಸ್ವಲ್ಪ ಚೀಸ್ ಹಾಕ್ಬಿಟ್ಟು ಈ ರೀತಿ ಬಿಸಿನಲ್ಲೇ ಮಿಕ್ಸ್ ಮಾಡಿ ಇಳಿಸ್ಕೊಂಡ್ರೆ ಪಾಸ್ತಾ ರೆಡಿ ಆಯಿತು. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಯಾವುದೇ ರೀತಿ ಸಾಸ್ಗಳನ್ನ ಬಳಸಲ್ಲ ಅಲ್ವಾ, ಅದರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ಅಮ್ಮಗೂ ಕೂಡ ಪಾಸ್ತಾನ ಹಾಕ್ಕೊಟ್ಟೆ. ಪಾಪುಗೆ ಉಪ್ಪಿಟ್ಟು ಮಾಡಿ ತಿನ್ನಿಸಿದ್ದೆ. ಅದರಿಂದ ತಿಂಡಿ ನಾನು ಕೂಡ ಇದನ್ನೇ ತಿಂದ್ಕೊಂಡು ಟಿಫನ್ನ ಮುಗಿಸ್ಕೊಂಡು ಹಾಗೆ ಅಡುಗೆಗೂ ಕೂಡ ಎಲ್ಲ ರೆಡಿ ಮಾಡ್ಕೊಂಬಿಟ್ಟೆ. ಇನ್ನು ಇವತ್ತು ಅಡುಗೆಗೆ ರೈಸು ಹಾಗೆಯೇ ಒಂದು ಸ್ವಲ್ಪ ಅಲಸಂದೆ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡಿಕೊಂಡೆ. ಇನ್ನು ಇದನ್ನು ಏನೂ ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ನಾನು. ಆಲ್ರೆಡಿ ಎಲ್ಲ ಅಪ್ಲೋಡ್ ಮಾಡಿರೋದ್ರಿಂದ ಮತ್ತೆ ಅದೇ ವಿಡಿಯೋ ಹಾಕಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತಲ್ವ. ಸೊ ಅದರಿಂದ ಈ ವಿಡಿಯೋಸ್ ಯಾವುದೂ ನಾನು ಅಪ್ಲೋಡ್ ಮಾಡಿಲ್ಲ. ಇನ್ನು ಮಧ್ಯಾಹ್ನ ಅಡುಗೆಗೂ ಕೂಡ ಎಲ್ಲ ಆಯಿತು. ಹಾಗೆ ಮಧ್ಯಾಹ್ನಂಗೆ ಒಂದು ಸ್ವಲ್ಪ ಮಾವಿನ ಹಣ್ಣು ಕೂಡ ಇತ್ತು ಮನೆಯಲ್ಲಿ. ಇನ್ನೇನು ಸೀಸನ್ ಕೂಡ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಸೊ ಹಾಗೆ ತಿನ್ನೋ ಬದಲಿಗೆ ಈ ರೀತಿ ಸ್ವಲ್ಪ ಮಾಜಾ ಏನಾರ ಮಾಡೋಣ ಅಂಥೇಳಿ ಮನೆಯಲ್ಲೇ ಮಾಜಾ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾನು. ಮಾವಿನ ಹಣ್ಣನ್ನ ಈ ರೀತಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ಇರೋ ಹಣ್ಣನ್ನ ಮಾತ್ರ ಕಟ್ ಮಾಡಿ ಇಟ್ಕೊಬೇಕು. ಜೊತೆಗೇ ಮಾವಿನಕಾಯಿ ಇರುತ್ತಲ್ವ, ಅದನ್ನು ಅಷ್ಟೇ ಒಂದು 5-6 ಪೀಸಷ್ಟು ತೊಗೊಬೇಕು. ಇದು ಹಾಕಿದ್ರೆ ಒಂದು ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಇನ್ನು ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫಸ್ಟಿಗೆ ಇದನ್ನು ನೈಸಾಗೆ ರುಬ್ಕೊಬೇಕಾಗುತ್ತೆ. ನೀರನ್ನೇನು ಆ್ಯಡ್ ಮಾಡೋದು ಬೇಡ. ಹಾಗೆಯೇ ನೈಸಾಗೆ ಪೇಸ್ಟ್ ಮಾಡ್ಕೊಬೇಕು. ನಂತರ ಇದನ್ನು ನೀಟಾಗಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಸೋಸ್ಕೊಬೇಕಾಗುತ್ತೆ. ಅಂದರೆ ನಾವು ಕಾಯಿನೂ ಹಾಕ್ಕೊಂಡು ರುಬ್ಕೊಂಡಿರ್ತೀವಲ್ವ, ಅದರಿಂದ ಅದು ಸಿಪ್ಪೆ ಎಲ್ಲ ಅಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದರಿಂದ ಈ ರೀತಿ ಒಂದು ಸತಿ ಸೋಸ್ಕೊಬೇಕು ನೀಟಾಗಿ. ನಂತರ ನೀಟಾಗಿ ಸೋಸ್ಕೊಂಬಿಟ್ಟು ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಬೇಕು. ಅದು ತಿಕ್ಕಾಗ್ತಾ ಬರುತ್ತೆ, ಅಲ್ಲಿವರೆಗೂ ಕುದಿಸ್ಕೊಬೇಕಾಗುತ್ತೆ. ಇದಕ್ಕೆ ನಾನು ಒಂದು ಅರ್ಧ ಕಪ್ಗಿಂತ ಕಡಿಮೆನೇ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ಹೆಚ್ಚಾಗಿ ಕೂಡ ಹಾಕ್ಕೊಬೋದು.
ಇನ್ನು ಇದು ಮಾವಿನ ಹಣ್ಣು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಅಷ್ಟು ಶುಗರ್ ಬೇಕಾಗಿರಲ್ಲ. ಇನ್ನು ಸಕ್ಕರೆ ಹಾಕ್ಬಿಟ್ಟು ನೋಡಿ ಈ ರೀತಿ ಕುದಿ ಬಂದಮೇಲೆ ಇದು ಸ್ವಲ್ಪ ಗಟ್ಟಿನೂ ಕೂಡ ಆಗಿದೆ ಅಲ್ವಾ. ಇನ್ನು ಇದಾಗಿದೆ, ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು ಅರ್ಧ ನಿಂಬೆಹಣ್ಣು ರಸನ ಕೂಡ ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕೋದ್ರಿಂದ ಇದು ಇನ್ನೂ ಸ್ವಲ್ಪ ಗಟ್ಟಿನೂ ಆಗಲ್ಲ, ಹಾಗೆ ತೆಳ್ಳಗೂ ಕೂಡ ಆಗಲ್ಲ. ಯಾವ ಕನ್ಸಿಸ್ಟೆನ್ಸಿ ನಾವು ಸ್ಟವ್ನ ಆಫ್ ಮಾಡಿ ಇಟ್ಕೊತೀವೋ ಅದೇ ರೀತಿ ಇರುತ್ತೆ, ಅದೇ ಕನ್ಸಿಸ್ಟೆನ್ಸಿಲಿ ಇರುತ್ತೆ ಅಂತ ಅಷ್ಟೇ. ಈ ರೀತಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರು, ಅಂದರೆ ನಿಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಬೋದು, ತುಂಬ ತಿಕ್ಕಾಗಿ ಬೇಕು ಅಂದರೆ ಹಾಗೇ ಕೂಡ ಕುಡಿಬೋದು. ನಾನು ನೀರಾಗಿ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಇನ್ನು ಇದನ್ನು ನೀವು ಬೇಕಾದ್ರೆ ಫ್ರೀಝರಲ್ಲಿ ಕೂಡ ಇಟ್ಟು ಸರ್ವ್ ಮಾಡ್ಬೋದು. ನಾನು ಹಾಗೇ ಬಿಡ್ತಾ ಇದ್ದೀನಿ. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಐಸ್ ಹಾಕ್ಬಿಟ್ಟು ಜೊತೆಗೆ ಸರ್ವ್ ಮಾಡ್ಬೋದು. ನಾನು ಹಾಗೇ ಹಾಕ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿ ಬಂದಿತ್ತು. ಇನ್ನು ಹೊರ್ಗಡೆ ಎಲ್ಲ ತೊಗೊಂಡು ಜ್ಯೂಸ್ಗಳೆಲ್ಲ ತೊಗೊಂಡು ಕುಡಿಯೋ ಬದಲಿಗೆ ಈ ರೀತಿ ಮನೆಯಲ್ಲಿ ಹೆಲ್ತಿಯಾಗಿ ಮಾಡಿಕೊಂಡು ಕುಡಿಬೋದು. ಇನ್ನು ಅದೆಲ್ಲ ಆಯಿತು. ಹಾಗೆಯೇ ಸಂಜೆ ಹಂಗೆ ಸ್ವಲ್ಪ ಹೊರ್ಗಡೆ ಅಂಗಡಿಗೆ ಹೋಗೋದಿತ್ತು. ನಾಳೆ ನಾವು ಗೊರುನಳ್ಳಿ ಟೆಂಪಲ್ಗೂ ಕೂಡ ಹೋಗ್ತಾ ಇದ್ದೀವಿ. ಅದನ್ನು ಮಡ್ಲಕ್ಕಿ ಕೊಡೋದಿತ್ತು, ಹಾಗೆ ಸೀರೆ ಎಲ್ಲ ತರೋದಿತ್ತು ಅಂತ ಹೇಳಿ ಅಮ್ಮ ಕೂಡ ಬಂದಿದ್ದರು. ಜೊತೆಗೆ ಅಂಗಡಿಗೆ ಹೋಗ್ಬಿಟ್ಟು ಇದನ್ನೆಲ್ಲ ತಂದಿಟ್ಟಿದ್ದೆ. ಇನ್ನು ಇದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡೋಣ. ಬೆಳಗ್ಗೆ ಸ್ವಲ್ಪ ಬೇಗನೆ ಓಡೋದಿತ್ತು. ಇನ್ನು ನಾಳೆ ಹಬ್ಬ ಬೇರೆ ಅಲ್ವಾ, ಒಬ್ಬಟ್ಟೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತೇ ಎಲ್ಲ ತಂದಿಟ್ಕೊಬಿಡೋಣ ಅಂಥೇಳಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಇದು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ದು ಬ್ಲಾಗು ಸ್ಟಾರ್ಟ್ ಆಗಿದೆ. ಇವಾಗ ಟೈಮು 5:15 ಹತ್ರ ಆಗ್ತಿದೆ. ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಯೆಲ್ಲ ಒರೆಸಿ ಸ್ನಾನ ಎಲ್ಲ ಆಯಿತು. ಈಗ ಸಿಂಪಲ್ಲಾಗಿ ಒಂದು ರಂಗೋಲಿನೂ ಕೂಡ ಬಿಟ್ಕೊತಾ ಇದ್ದೀನಿ. ಇನ್ನು ಹಬ್ಬ ಅಂದರೆ ರಂಗೋಲಿ ಬಿಡೋದೆಲ್ಲ ನಾರ್ಮಲ್ ಆಗಿರುತ್ತಲ್ವ, ಅಂದರೆ ಹಿಂದಿನ ದಿನಾನೇ ಎಲ್ಲ ಪ್ರಿಪ್ರೇಷನ್ ಆಗಿರುತ್ತೆ. ಯಾವ ರಂಗೋಲಿ ಬಿಡೋದು, ಯಾವ ಥರ ಬಿಡೋದು ಅಂತೆಲ್ಲ ಇರುತ್ತಲ್ವ. ಸೊ ನಾನು ಕೂಡ ಒಂದು ಸಿಂಪಲ್ಲಾಗಿ ರಂಗೋಲಿನ ಬಿಡ್ತಾ ಇದ್ದೀನಿ. ರಂಗೋಲಿನ ನೋಡ್ಕೊಂಡ್ಬನ್ನಿ. ಸಿಂಪಲ್ಲಾಗಿ ಒಂದು ರಂಗೋಲಿನೂ ಕೂಡ ಆಯಿತು, ಬಿಟ್ಟಾಯಿತು. ಇನ್ನು ಈಗ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಅಷ್ಟು ಸ್ವೀಟ್ ಯಾರೂ ತಿನ್ನಲ್ಲ, ಹಾಗೆ ನಾನು
ಬೇಳೆ ಒಬ್ಬಟ್ಟು ಕೂಡ ಮಾಡ್ತಾಯಿಲ್ಲ. ಯಾರೂ ತಿನ್ನಲ್ಲ, ಸುಮ್ಮನೆ ಮಾಡೋದು ಬೇಡ ಅಂಥೇಳಿ. ಹಾಗೆ ಹೊರಗಡೆ ಕೂಡ ಹೋಗೋದಿತ್ತು ಅಲ್ವಾ, ಇವತ್ತು ಗೊರವನಹಳ್ಳಿಗೆ ಹೋಗೋದು ಪ್ಲ್ಯಾನ್ ಇತ್ತು. ಅದರಿಂದ ಏನೂ ಹಬ್ಬದ ಅಡುಗೆ ಏನೂ ಮಾಡ್ತಾಯಿಲ್ಲ ನಾನು. ಜಸ್ಟ್ ತಿಂಡಿಗೆ ರೆಡಿ ಮಾಡಿಕೊಂಡು ಹಾಗೆ ಸ್ವಲ್ಪ ಕಾಯಿ ಒಬ್ಬಟ್ಟು ಕೂಡ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ಕಾಯಿ ಒಬ್ಬಟ್ಟು ಮಾಡ್ಕೊಳ್ಳೋದು ಆಲ್ರೆಡಿ ಒಬ್ಬಟ್ಟು ಎಲ್ಲರಿಗೂ ಗೊತ್ತಿರುತ್ತೆ, ಎಲ್ಲರೂ ಮನೇಲೂ ಮಾಡ್ತೀರಲ್ವ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಒಂದು ಚಿಕ್ಕ ಕ್ಲಿಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಫುಲ್ ವಿಡಿಯೋ ಕೂಡ ನಾನು ಇದನ್ನು ಶೂಟ್ ಮಾಡ್ಕೊತಾ ಇಲ್ಲ. ಇನ್ನು ಇದನ್ನು ಹಸಿಟ್ಟನ್ನ ಒಂದು ಸ್ವಲ್ಪ ರವೆ ಹಾಗೆ ಎಣ್ಣೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ತೆಳ್ಳಗೆ ಕಲಸಿಟ್ಕೊತಾ ಇದ್ದೀನಿ. ಈ ರೀತಿ ಕಲಸಿ ಒಂದು ಅರ್ಧ ಗಂಟೆ ರೆಸ್ಟಲ್ಲಿ ಬಿಡ್ತೀನಿ ಅಷ್ಟೇ. ಇನ್ನು ಕಾಯಿನ ಕೂಡ ಈ ರೀತಿ ಕಟ್ ಮಾಡಿ ಒಂದು ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡೋದ್ರಿಂದ ಸಾಕಾಗುತ್ತೆ ಅಂಥೇಳಿ ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಫಸ್ಟಿಗೆ ಈ ರೀತಿ ಗ್ರೈಂಡ್ ಮಾಡ್ಕೊಬೇಕು. ನಂತರ ಇದಕ್ಕೆ ನಾನು ಬೆಲ್ಲ ಹಾಗೆಯೇ ಏಲಕ್ಕಿ ಪುಡಿನ ಕೂಡ ಹಾಕ್ಕೊಂಬಿಟ್ಟು ಮತ್ತೆ ಇನ್ನೊಂದು ಸತಿ ಗ್ರೈಂಡ್ ಮಾಡ್ಕೊತೀನಿ. ಈ ರೀತಿ ಕೂಡ ಮಾಡ್ಬೋದು, ಬಟ್ ಒಂದೊಂದ್ಸಲಿ ಬೆಲ್ಲನ ಕಾಯಿಸ್ಕೊಂಬಿಟ್ಟು ನಂತರ ಕಾಯಿನ ರುಬ್ಕೊಂಡು ಹಾಕ್ಕೊಂಡು ಕೂಡ ಮಾಡ್ಕೊತೀನಿ. ಇವತ್ತು ಟೈಮ್ ಇರಲಿಲ್ಲ, ಸ್ವಲ್ಪ ಬೇಗ ಆಗುತ್ತೆ ಅಂಥೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಇನ್ನು ಇದಾಗಿದೆ ನೋಡಿ, ಈ ರೀತಿ ರುಬ್ಕೊಂಡು ನಂತರ ಇದನ್ನು ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ತುಪ್ಪನ ಹಾಕಿ ನೀಟಾಗಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕಾಗುತ್ತೆ. ಅದು ಸ್ವಲ್ಪ ಬಿಡಿಯಾಗುತ್ತೆ. ಅದು ತೆಂಗಿನ ಹಾಲೆಲ್ಲ ಚೆನ್ನಾಗಿ ಮೆಲ್ಟ್ ಆಗಿಬಿಟ್ಟು ಒಂದು ಸ್ವಲ್ಪ ಬಿಡಿ ಆಗಬೇಕಲ್ವ, ಅಲ್ಲಿವರೆಗೂ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಪಾಪು ಹಾಗೆ ಅಮ್ಮು ಎಲ್ಲರೂ ಮಲಗಿದ್ದಾರೆ. ಅವ್ರು ಎದ್ದೇಳೋ ಅಷ್ಟರಲ್ಲಿ ಈ ಕೆಲಸ ಆಗಿಬಿಟ್ರೆ ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾನು ಕೂಡ ರೆಡಿಯಾಗಿ ಪೂಜೆನ ಒಟ್ಟಿಗೆ ಮಾಡ್ಕೊಂಬಿಡೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ಕಾಯಿಗೆ ನಾನು ಸ್ವಲ್ಪ ಕಾಯಿನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಒಂದು ಸ್ಪೂನಷ್ಟು ರವೆನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊತೀನಿ ಅಷ್ಟೇ. ರವೆ ಹಾಕೋದ್ರಿಂದ ಹೂರ್ಣ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಬಿಡಿಯಾಗಿ ಕೂಡ ಆಗುತ್ತೆ, ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಲಾಸ್ಟಿಗೆ ತುಪ್ಪನ ಹಾಕಿ ಮಿಕ್ಸ್ ಕೊಟ್ಬಿಟ್ಟು ಇಳಿಸ್ಕೊತೀನಿ ಅಷ್ಟೇ. ಇನ್ನು ಒಬ್ಬಟ್ಟು ನಾನು ನಾರ್ಮಲಾಗಿ ಯಾವಾಗಲೂ ಕೂಡ ಮಾಡಲ್ಲ. ಇದು ನಾನು ಸೆಕೆಂಡ್ ಟೈಮ್ ಅಷ್ಟೇ ಮಾಡ್ತಾ ಇರೋದು. ಇಷ್ಟು ದಿನಕ್ಕೆ ಒಬ್ಬಟ್ಟು ಮಾಡ್ತಾ ಇರೋದೇ ಇದು ಸೆಕೆಂಡ್ ಟೈಮ್ ಅಷ್ಟೇ. ತುಂಬ ಒಬ್ಬಟ್ಟು ಕೂಡ ನಾನು ಮಾಡಲ್ಲ. ರೆಸಿಪಿ ಅಂದರೆ ಯಾವಾಗಲೂ ಒಬ್ಬಟ್ಟು ಮಾಡೋದು ಆ ಥರ ಏನೂ ಮಾಡ್ತಾ ಇರಲ್ಲ. ಇವಾಗ ಹಬ್ಬ ಅಂತೇಳಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅಷ್ಟು ಇಷ್ಟನೂ ಇಲ್ಲ ನಮಗೆ ತಿನ್ನೋದಕ್ಕೆ. ಮನೆಯಲ್ಲಿ ಅಷ್ಟು ಸ್ವೀಟ್ ಕೂಡ ತಿನ್ನಲ್ಲ, ಅದರಿಂದ ನಾನು ಜಾಸ್ತಿ ಸ್ವೀಟ್ ಕೂಡ ಮಾಡ್ಕೊಳ್ಳಲ್ಲ. ಇನ್ನು ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು, ಮೈದಾ ಹಿಟ್ಟು ಕಲಸಿಟ್ಟಿರ್ತೀವಲ್ವ, ಆ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟಕ್ಕೆ ತೊಗೊಂಡು ಇನ್ನು ಹೂರ್ಣನ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈ ಹೂರ್ಣನ ಇದ್ರ ಸೆಂಟ್ರಲ್ಲಿ ಇಟ್ಬಿಟ್ಟು ನಾರ್ಮಲಾಗಿ ಒಬ್ಬಟ್ಟು ಹೇಗೆ ತಟ್ಕೊತೀವೋ ಅದೇ ರೀತಿ ನಾನು ಇನ್ನೊಂದು ಬಟರ್ ಪೇಪರ್ನ ಇದ್ರ ಮೇಲೆ ಹಾಕ್ಬಿಟ್ಟು ತಟ್ಕೊತೀನಿ. ನೀವು ಲಟ್ಟಣಿಗೆಯಲ್ಲಿ ಕೂಡ ಲಟ್ಟಿಸ್ಕೊಬೋದು. ನಾನು ಕೈನಲ್ಲೇ ನೀಟಾಗಿ ಈ ರೀತಿ ಮಾಡ್ಕೊತೀನಿ. ನನಗೆ ತೆಳ್ಳಗಿರೋದ್ರೆ ಇಷ್ಟ ಒಬ್ಬಟ್ಟು, ತುಂಬ ದಪ್ಪ ಇದ್ದರೆ ಅಷ್ಟು ಇಷ್ಟ ಆಗಲ್ಲ. ಅದರಿಂದ ನಾನು ತುಂಬ ತೆಳ್ಳಗೇನೆ ಲಟ್ಟಿಸ್ಕೊತಾ ಇದ್ದೀನಿ ಅಷ್ಟೇ. ಈ ರೀತಿ ನೀಟಾಗಿ ಮೈದಾ ಹಿಟ್ಟನ್ನ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಒಂಚೂರು ಹೂರ್ಣ ಈಚೆ ಬರದೇ ಇರೋ ರೀತಿ ನೀಟಾಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ಒಬ್ಬಟ್ಟೆಲ್ಲ ಮಾಡಿಟ್ಬಿಟ್ಟು ನಂತರ ಪಾಪುಗೂ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಫೋಟೋಗೆ ಹೂವೆಲ್ಲ ಹಾಕಿ ಪೂಜೆನ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ರೆ ಇನ್ನು ಪಾಪುಗೆಲ್ಲ ಸ್ನಾನ ಮಾಡಿಸೋದಕ್ಕಾಗಲ್ಲ ಅಂಥೇಳಿ ಫಸ್ಟು ಎಲ್ಲರೂ ರೆಡಿ ಆಗಿಬಿಟ್ಟು ನಂತರ ಲಾಸ್ಟಿಗೆ ಪೂಜೆ ಮಾಡ್ಕೊಂಬಿಡೋಣ ಅಂಥೇಳಿ ಫಸ್ಟಿಗೆ ಈ ಕೆಲಸನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಇನ್ನು ಒಬ್ಬಟ್ಟೆಲ್ಲ ಮಾಡಾದಮೇಲೆ ತಿಂಡಿಗೂ ಕೂಡ ರೆಡಿ ಮಾಡ್ಕೊತಿದ್ದೆ. ಇವತ್ತು ನಾನು ಹೇಳಿದೆ ಅಲ್ವಾ, ಹಬ್ಬದ ಅಡುಗೆ ಏನು ಮಾಡ್ಕೊತಾ ಇಲ್ಲ, ಸಿಂಪಲ್ಲಾಗಿ ಬಾತ್ ಮಾಡ್ಕೊತಾ ಇದ್ದೀನಿ. ಇನ್ನು ಒಬ್ಬಟ್ಟು ಬಾತು ಹಾಗೆ ಸ್ವಲ್ಪ ಬಾತಿಗೆ ಚಟ್ನಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನೇನು ಮಾಡ್ತಾಯಿಲ್ಲ ನಾನು. ಜಸ್ಟ್ ಟಿಫನ್ ಮುಗಿಸ್ಕೊಂಡು ಹೊರಡೋದು ಅಷ್ಟೇ ಅಂಥೇಳಿ ಏನು ಕೂಡ ಹಬ್ಬದ ಅಡುಗೆ ಏನು ಮಾಡ್ತಾಯಿಲ್ಲ. ಇನ್ನು ಬರೋದು ಅಷ್ಟೇ, ಸಂಜೆ ನೈಟ್ ಕೂಡ ಆಗಿಬಿಡುತ್ತೆ, ಲೇಟ್ ಆಗಿಬಿಡುತ್ತೆ. ಇನ್ನು ಇವತ್ತು ಹಬ್ಬ ಆಗಿರೋದ್ರಿಂದ ಗೊತ್ತಿಲ್ಲ ನಮಗೆ ದೇವಸ್ಥಾನದಲ್ಲಿ ರಶ್ ಇರ್ತಾರ ಇಲ್ಲ ರಶ್ ಇರಲ್ವಾ, ಎಷ್ಟೊತ್ತಾಗುತ್ತೆ ಬರೋದು, ಎಷ್ಟೊತ್ತು ರೀಚ್ ಆಗ್ತೀವಿ ಆ ಥರ ಏನೂ ಗೊತ್ತಿಲ್ಲ ಅಲ್ವಾ. ಅದರಿಂದ ಏನೂ ಅಡುಗೆನೂ ಕೂಡ ಏನೂ ಮಾಡಿಲ್ಲ. ನೈಟ್ ಬಂದು ಏನಾರ ಮಾಡ್ಕೊಂಬಿಡೋಣ ಅಂಥೇಳಿ ಜಸ್ಟ್ ಇವಾಗ ಒಬ್ಬಟ್ಟು ಹಾಗೆ ತಿಂಡಿಗೆ ಮಾತ್ರ ರೆಡಿ ಮಾಡ್ಕೊತಾ ಇದ್ದೀನಿ ಅಷ್ಟೇ.
ಇನ್ನು ಈ ರೀತಿ ಒಬ್ಬಟ್ಟನ್ನ ಲಟ್ಟಿಸ್ಕೊಂಡು ಕಾದಿರೋ ತವ ಮೇಲೆ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿ, ತುಪ್ಪ ಅಥವಾ ಎಣ್ಣೆನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿ ಬೇಯಿಸ್ಕೊಂಡು ಎರಡೂ ಸೈಡು ಬೇಯಿಸ್ಕೊಂಬಿಟ್ರೆ ಒಬ್ಬಟ್ಟು ರೆಡಿ ಆಯಿತು. ಹಾಗೆ ಇವತ್ತು ಒಬ್ಬಟ್ಟು ಮಾಡಿದ್ದು ಸಕ್ಕತ್ತಾಗಿ ಬಂದಿತ್ತು, ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಹಾಗೆ ನಾನು ತುಂಬ ಮಾಡಲ್ಲ, ಇದು ಸೆಕೆಂಡ್ ಟೈಮ್ ಆಗಿರೋದ್ರಿಂದ ಹೇಗೆ ಬರುತ್ತೋ ಏನೋ ಅಂದ್ಕೊಂಡು ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ ಸಕ್ಕತ್ತಾಗಿ ಬಂದಿತ್ತು ಅಷ್ಟೇ. ಇನ್ನು ಒಬ್ಬಟ್ಟು ನನಗೆ ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಸ್ವಲ್ಪನೇ ಆಗಿದ್ದು, ಅಂದರೆ ನಾನು ಹೇಳಿದೆ ಅಲ್ವಾ ಅಷ್ಟು ಸ್ವೀಟ್ ತಿನ್ನಲ್ಲ, ಅದರಿಂದ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿಕೊಂಡೆ. ಇನ್ನು ಈ ಕೆಲಸ ಎಲ್ಲ ಬೇಗನೆ ಆಗೋಯಿತು. ಹಾಗೆ ಜಾಸ್ತಿ ಮಾಡಬೇಕು ಅಂದರೆ ತುಂಬಾ ಟೈಮ್ ಹಿಡಿಯುತ್ತಲ್ವ. ಇನ್ನು ನಮ್ಮ ಮನೆಯಲ್ಲಿ ಯಾರೂ ತಿನ್ನಲ್ಲ ಅನ್ನೋ ಕಾರಣದಿಂದ ಸ್ವಲ್ಪ ಮಾಡ್ಕೊಳ್ಳೋ ಕ್ವಾಂಟಿಟಿ ಕಡಿಮೆ ಮಾಡ್ಕೊಂಡಿದ್ದರಿಂದ ಬೇಗನೆ ಆಯಿತು ಅಂತ ಹೇಳ್ಬೋದು. ಇನ್ನು ಈ ಕೆಲಸ ಎಲ್ಲ ಆಯಿತು. ಹಾಗೆ ತಿಂಡಿಗೂ ಕೂಡ ಬಾತ್ ಮಾಡ್ಕೊತೀನಿ ಅಂತ ಹೇಳಿದಲ್ವ, ಅದಕ್ಕೂ ಕೂಡ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಆ ಕೆಲಸನೂ ಕೂಡ ಎಲ್ಲ ಮುಗಿಸ್ಕೊಂಡೆ. ಇನ್ನು ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ರೆಡಿ ಮಾಡಿಬಿಟ್ಟು ನಾನು ಕೂಡ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಪೂಜೆನ ಮುಗಿಸ್ಕೊತಾ ಇದ್ದೀನಿ. ಇನ್ನು ಪಾಪುಗೆ ತಿಂಡಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಅವನಿಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿ ತಿನ್ನಿಸ್ಬಿಡೋಣ ಅಂಥೇಳಿ. ಹಾಗೆ ಇವತ್ತು ಸ್ವಲ್ಪ ಬಾತು ಖಾರ ಜಾಸ್ತಿ ಹಾಕಿ ಮಾಡ್ಕೊಂಬಿಟ್ಟಿದ್ದೆ, ಅದರಿಂದ ಪಾಪುಗೆ ಊಟ ಮಾಡಿಸೋದಕ್ಕಾಗಲಿಲ್ಲ. ಅದರಿಂದ ಅವನಿಗೆ ಸಪ್ರೇಟಾಗಿ ಉಪ್ಪಿಟ್ಟು ಮಾಡ್ಕೊಬಿಡೋಣ ಅಂಥೇಳಿ ಸ್ವಲ್ಪ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲ, ಸಾಲ್ಟ್ ಹಾಕಿ ರವೆನ ಹುರ್ಕೊಂಡು ಈ ರೀತಿ ಉಪ್ಪಿಟ್ಟನ್ನ ತೆಳ್ಳಗೆ ಉಪ್ಪಿಟ್ಟು ಮಾಡಿ ತಿನ್ನಿಸ್ಬಿಟ್ಟೆ. ಇನ್ನು ಅವನಿಗೆಲ್ಲ ಊಟ ಮಾಡಿಸಿದ್ದಾದಮೇಲೆ ನಾನು ಕೂಡ ಸ್ಯಾರಿನ ಉಟ್ಕೊಂಡು ನಂತರ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟಿದ್ವಲ್ವ. ಇನ್ನು ರೆಡಿ ಆಗಿಬಿಟ್ಟು ಪೂಜೆನೂ ಕೂಡ ಸಿಂಪಲಾಗಿ ಮಾಡ್ಕೊಂಡ್ವಿ. ಇನ್ನು ಇವತ್ತಿನ ಪೂಜೆ ಈ ಥರ ಸಿಂಪಲಾಗಿ ಆಗಿತ್ತು ನಮ್ಮ ಮನೆಯಲ್ಲಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ತಿಂಡಿನೂ ಕೂಡ ಮುಗಿಸಿ ಸ್ವಲ್ಪ ಒಬ್ಬಟ್ಟನ್ನ ಕೂಡ ತಿಂದು ಹೊರಟ್ವಿ ದೇವಸ್ಥಾನಕ್ಕೆ. ಇನ್ನು ದೇವಸ್ಥಾನಕ್ಕೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು, 12-12:30 ಆಗಿಬಿಟ್ಟಿತ್ತು. ಹಾಗೆ ಇವತ್ತು ರಶ್ ಕೂಡ ಇರಲಿಲ್ಲ, ಇನ್ನು ಹಬ್ಬ ಅಲ್ವಾ, ಅದರಿಂದ ರಶ್ ಇರಲಿಲ್ಲ ಅನಿಸುತ್ತೆ. ಅಷ್ಟು ಜನನೂ ಕೂಡ ಇರಲಿಲ್ಲ, ತುಂಬಾ ಚೆನ್ನಾಗಿ ದರ್ಶನ ಕೂಡ ಆಯಿತು. ಇನ್ನು ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಕೂಡ ಇತ್ತು ದೇವಸ್ಥಾನದಲ್ಲಿ, ಅದು ಕೂಡ ಎಲ್ಲ ಪ್ರಸಾದ ಮುಗಿಸ್ಕೊಂಡು ರಿಟರ್ನ್ ಮನೆಗಾದ್ವಿ. ಅಷ್ಟೇ. ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ. ಥ್ಯಾಂಕ್ ಯು.